ಜಿಬಿಎ ಅಧಿಕಾರಿಗಳು ಕೂಡ ಬಾಡಿ ಕ್ಯಾಮ್ ಹಾಕಬೇಕಂತ ಒಂದಷ್ಟು ಪ್ರಸ್ತಾವನೆ ಇದೆ. ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ಇಲ್ಲ, ನಾವು ಈಗ ಇಂಥ ಸೆನ್ಸಿಟಿವ್ ಏರಿಯಾದಲ್ಲಿ ಕೆಲಸ ಮಾಡಬೇಕಾದ್ರೆ ಈಗ ನಿನ್ನೆ ಏನು ಘಟನೆ ನಡೀತು ಆ ಘಟನೆಯಲ್ಲಿ ತಾವು ನೋಡಿದಂಗೆ ಒಂದು ವಿಡಿಯೋ ರೆಕಾರ್ಡಿಂಗ್ ಆಗಿದೆ. ಯಾರೋ ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡಿದ್ದಾರೆ ಹೊರತು CCTV ಕ್ಯಾಮ್ರಾಸ್ ಇದೆ. ಅದರಲ್ಲಿ ನಮಗೆ ಒಂದು ಎವಿಡೆನ್ಸ್ ಸಿಕ್ಕಂಗೆ ಆಗಿದ್ದರಿಂದ ಅರೆಸ್ಟ್ ಮಾಡೋಕ್ಕಾಯಿತು ಮತ್ತು ಅವ್ರ ಮೇಲೆ ಸೂಕ್ತ ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಾಗಿರ್ತದೆ. ಇದನ್ನು ನಾವು ಸೆನ್ಸಿಟಿವ್ ಏರಿಯಾದಲ್ಲಿ ಮಾಡಬೇಕಾದ್ರೆ ನಮ್ಮ ಕೆಳಗಡೆ ಏನು ಸೂಪರ್ವೈಸರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಅವ್ರಿಗೆ ಯಾರಿಗಾದರೂ ಒಬ್ಬರು ಈ ಥರ ಬಾಡಿ ಕ್ಯಾಮ್ರಾ ಎಲ್ಲ ಇದ್ದರೆ ಅದು ಆಟೋ ರೆಕಾರ್ಡಿಂಗ್ ಆಗುತ್ತೆ. ಈ ಥರ ಯಾರು ಗಲಾಟೆ ಮಾಡುವಂಥ ವ್ಯಕ್ತಿಗಳು ಇರ್ತಾರೆ ಅವ್ರಿಗೂ ಒಂದು ಇದು ಇರ್ತದೆ, ಹೆದರಿಕೆ ಇರ್ತದೆ. ನಾನು ಏನು ಮಾಡ್ತಾಯಿದ್ದೆ, ನಾನು ಅವ್ನು ಆ್ಯಕ್ಟ್ ಏನಿರ್ತದೆ ಅದನ್ನು ರೆಕಾರ್ಡ್ ಆಗ್ತಾಯಿದೆ, ಎಲ್ಲೋ ಒಂದು ಕಡೆ ಎವಿಡೆನ್ಸ್ ಕ್ರಿಯೇಟ್ ಆಗುತ್ತೆ, ನಾನು ಗಲಾಟೆ ಮಾಡಬಾರ್ದು ಅಂತ ಒಂದು ಇದು ಇರ್ತದೆ. ಅದರಿಂದ ನಮಗೂ ಒಂದು ಧೈರ್ಯನೂ ಇರ್ತದೆ ಈ ಥರ ಸೆನ್ಸಿಟಿವ್ ಏರಿಯಾದಲ್ಲಿ ಕೆಲಸ ಮಾಡಬೇಕು ಅಂತ ನಾನು ನಂದು ವ್ಯೂ ಮತ್ತು ಇದು ಮನವಿಯನ್ನು ನಾನು ನಮ್ಮ ಸಾಹೇಬ್ರಿಗೆ ತಲುಪಿಸ್ತೀವಿ. ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ, ಬೇಕು ಅಂತ ಹೇಳಿದ್ದಾರೆ. ಈಗ 92 ಜನ ಈಗ ಕೊನೆಯ ಹಂತದಲ್ಲಿದೆ, ಈ ಕೊನೆಯ ಹಂತದಲ್ಲಿದೆ, ಅವರನ್ನು ನಿಯೋಜನೆ ಆಗತ್ತೆ ಅಂತ ಹೇಳಿ ಸರ್ಕಾರದಿಂದ ನಮಗೆ ಭರವಸೆ ಸಿಗ್ತಾ ಇದೆ. ಸಾಕಷ್ಟು ಬಾರಿ SIR ಮತ್ತು ಸೆನ್ಸಸ್ನಿಂದ ತಮಗೆ ರಿಲೀಫ್ ಕೊಡಿ ಅಂತ ಹೇಳಿದ್ರು ಮನವಿ ಮಾಡಿದ್ದಾರೆ. ಯಾಕೆಂದರೆ ಇಂಜಿನಿಯರ್ಗಳಿಗೆ ಸಾಕಷ್ಟು ಕಾಮಗಾರಿಗಳ ಕೆಲಸ ಇದೆ. SIR ಸೆನ್ಸಸ್ಸು ಈಗೆಲ್ಲ ಬಳಕೆ ಮಾಡ್ಕೊಳ್ಳೋದು ತಮಗೆಷ್ಟು ಇದನ್ನು ಸರ್ಕಾರಿ ಸೇವೆ ಸೇರಿದ ಮೇಲೆ ಎಲ್ಲ ಕೆಲಸ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ, ಆದ್ಯ ಕರ್ತವ್ಯ ಆಗುತ್ತೆ. ಆದರೂ ಸಹ ಹೆಚ್ಚುವರಿ ಕೆಲಸ ಕೊಟ್ಟಾಗ ಆ ನಿಯೋಜನೆ ಮಾಡಿದರೆ ಆ ಕೆಲಸ ಮಾಡಲಿಕ್ಕೆ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಬಟ್ ನಮ್ಮಲ್ಲಿ ಜನ ಇದ್ದಾಗ ಮಾತ್ರ ಆ ಕೆಲಸ ಸಮರ್ಪಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಾರ್ವಜನಿಕರಿಗೆ ಬೇಕಾಗಿರುವಂಥ ಸೇವೆಗಳನ್ನು ವ್ಯತ್ಯಯ ಮಾಡಿ ಈ ಒಂದು ಕೆಲಸಗಳನ್ನು ಮಾಡುವಾಗ ಏನಾಗುತ್ತೆ, ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಸಾರ್ವಜನಿಕರಿಗೆ. ಆದ್ದರಿಂದ ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಮೂಲತಃ ನಮ್ಗೆ ಏನಕ್ಕೆ ಸೇವೆಗೆ ಸೇರಿದ್ವಿ, ಆ ಸೇವೆ ಕೆಲಸಗಳಿಗೆ ಮೂಲತಃ ಆ ಸೇವೆಯನ್ನು ಒದಗಿಸ್ಲಿಕ್ಕೆ, ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸೇವೆ ಒದಗಿಸ್ಲಿಕ್ಕೆ ಅನುವಾಗುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ. ಅದು ಬಿಟ್ಟು ನಾವು SIR ಸೆನ್ಸಸ್ಸು ಎಲ್ಲ ಕೆಲಸ ಮಾಡ್ತೀವಿ. ಬಟ್ ಇಂಜಿನಿಯರಿಗೆ 10 ವಾರ್ಡ್ 15 ವಾರ್ಡ್ ಕೊಡ್ತಾರೆ ಸರ್. ಅದರಿಂದ ಜನಪ್ರತಿನಿಧಿಗಳಿಗೆ ತಮಗೆ ಒತ್ತಡ ಇದೆಯಾ? ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ ಆ ಥರ? ಸಾಮಾನ್ಯವಾಗಿ ಈಗ 369 ಜನ AEs ಬಗ್ಗೆ ಮಾತಾಡ್ತಾ ಇದ್ದೀವಿ. ಬರೀ ಜಸ್ಟ್ ವಾರ್ಡ್ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೀವಿ. ನಮಗೆ ಮುಖ್ಯ ಅಭಿಯಂತರ ಕಚೇರಿ ಇರ್ಬೋದು, ಅಧೀಕ್ಷಕ ಅಭಿಯಂತರ ಕಚೇರಿ ಇರ್ಬೋದು, ಕಾರ್ಯಪಾಲಕ ಅಭಿಯಂತರ ಕಚೇರಿ ಇರ್ಬೋದು, ಎಲ್ಲರೂ ಒಟ್ಟಾರೆ ಸೇರಿ ಎಷ್ಟು ಜನ ಅಂತ ಹೇಳಿದರೆ 700 ಜನ ಬೇಕಾಗುತ್ತೆ. ಒಟ್ಟಾರೆ ನಮಗೆ ಅಸಿಸ್ಟೆಂಟ್ ಇಂಜಿನಿಯರ್ ಬೇಕಾಗ್ತಾ ಇರೋದು ನಾವು ಲೆಕ್ಕ ಮಾಡಿರೋ ಪ್ರಕಾರ 700 ಜನ ಬೇಕಾಗುತ್ತೆ. ಅದರಲ್ಲಿ ನಮಗೆ ಒಂದು 20 ಜನ 30 ಜನ ಇದ್ದಾರೆ ಇವತ್ತು. ಸೊ ಎಷ್ಟು ಗ್ಯಾಪ್ ಇದೆ ಅಂತೇಳಿ ನಾವು ಮನೆಗೊಳ್ಬೋದು. ನಾವು ಈಗ ಅಷ್ಟು ಕೆಲಸಗಳು ಯಾರು ಮಾಡ್ತಿದ್ದಾರೆ ಅಂತೇಳಿ ನೀವೇನಾದರೂ ಯೋಚನೆ ಮಾಡೋದಾದರೆ ಮೇಲಿನ ಹಂತದ ಇಂಜಿನಿಯರ್ಗಳು ಕೆಳಗಿನ ಹಂತದ ಎಲ್ಲ ಕೆಲಸಗಳನ್ನು ಮಾಡಬೇಕಾಗ್ತದೆ. ಒತ್ತಡ ಹೆಚ್ಚು ಆದಾಗ ಏನಾಗುತ್ತೆ, ನೂರಾರು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಅದನ್ನು ಅವರಿಗೆ ರೆಸ್ಪಾಂಡ್ ಮಾಡಬೇಕಾಗತ್ತೆ, ಸಾರ್ವಜನಿಕರ ಕುಂದುಕೊರತೆಗಳನ್ನು ಸ್ಪಂದಿಸಬೇಕಾಗತ್ತೆ. ಇದೆಲ್ಲ ಮಾಡುವಾಗ ನಾವು ಎಷ್ಟಾಗುತ್ತೋ ನಮ್ಮ ಮಿತಿ ಮೀರಿ ಕೆಲಸ ಮಾಡಲಿಕ್ಕಾಗತ್ತೆ. ಇದರಿಂದ ಮೆಂಟಲ್ ಅಗೋನಿ ಬೇರೆ ಆಗುತ್ತೆ. ಶನಿವಾರ ಭಾನುವಾರ ಎಲ್ಲ ದಿನಗಳಲ್ಲೂ ನಾವು ಕೆಲಸ ಮಾಡಬೇಕಾಗತ್ತೆ. ಪ್ರತಿದಿನ VC ಇರುತ್ತೆ. ಪ್ರತಿಯೊಂದು ಇದರಲ್ಲೂ ಇಷ್ಟು ಎಷ್ಟು ಕೆಲಸದ ಒತ್ತಡದಲ್ಲೂ ಕೂಡ ನಾವು ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೀವಿ. ನಾನು ಉತ್ತರ ನಗರ ಪಾಲಿಕೆಗೆ ಸಂಬಂಧಪಟ್ಟಾಗಿ ನಾನು ಮನವಿ ಪತ್ರನ ಕೂಡ ಬರೆದಿದ್ದೀನಿ. ಎಷ್ಟು ಕೊರತೆ ಇದೆ, ಏನೇನು ಕೊರತೆ ಇದೆ, ದಯವಿಟ್ಟು ನಮ್ಗೆ ಒದಗಿಸ್ಕೊಡಿ. ಉತ್ತರ ನಗರ ಪಾಲಿಕೆಯಲ್ಲಿ 65% ಕೊರತೆ ಇದೆ. AEಸಲ್ಲಿ AES ಒಂದು 40% ಇದೆ. ಆಮೇಲೆ EES ಒಂದು 30% ಇದೆ. ಬೀಳ್ತಾ ಇದೆ. ಹೌದು. ಬಾಡಿ ಕ್ಯಾಮ್ರಾ ತಾವು ಒತ್ತಾಯ ಮಾಡ್ತೀರಿ? ಬಾಡಿ ಕ್ಯಾಮ್ರಾ ಈ ಥರ ಒಂದು ಕಾರ್ಯಾಚರಣೆ ಮಾಡಬೇಕಾದಾಗ ಸಂದರ್ಭದಲ್ಲಿ ಬಾಡಿ ಕ್ಯಾಮ್ರಾ ಇದ್ದರೆ ಭಾಳ ಅನುಕೂಲ ಆಗುತ್ತೆ. ಈಗ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ಏನಿದೆ, ವಿಡಿಯೋ ಕ್ಲಿಪ್ಪಿಂಗ್ ಅಂತ ಯಾರು ಈ ಥರ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾವು ಮನೆಗೊಳ್ಬೋದಾಗ್ತದೆ. ಬೈ ಚಾನ್ಸ್ ನಮಗೆ ಸುರಕ್ಷಿತ ಪೊಲೀಸರಿಂದ ಸಿಗಬೇಕಾದ್ರೆ ಅಥವಾ ಯಾರು ಈ ಥರ ಮಾಡುವಂಥವ್ರು ನಮ್ಗೆ ಗೊತ್ತಾಗಬೇಕಾದ್ರೆ ಬಾಡಿ ಕ್ಯಾಮ್ ಅನುಕೂಲ ಆಗುತ್ತೆ. ಇರ್ತಿತ್ತು ಅಂತ ಕಾಣುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.